ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ನೋಡ್ರಿ, ನನ್ನ ಚಾನಲ್ ಹೆಸರು ಬಂದುಬಿಟ್ಟು PN ಪಾಟೀಲ್ ಟೆಕ್ಕು. ಇದ್ರೊಳಗೆ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ಲಿಕ್ಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲೇ ತಲುಪುತ್ತೆ. ವಿಡಿಯೋಗಳನ್ನು ನೋಡ್ಬೋದು. ಇದ್ರೊಳಗೆ ಏನು ಹೇಳಿಕತ್ತೀನಂದ್ರೆ, ಈಗ ಆಧಾರ್ ಕಾರ್ಡ್ಗೆ ಲಾಕ್ ಆಗಿಬಿಟ್ಟಿರ್ತೈತಿ. ನಾವು ಲಾಕ್ ಕೂಡ ಮಾಡ್ಬೋದು. ಅದು ಏನೈತಲ್ಲ, ಸೆಕ್ಯೂರಿಟಿ ಪರ್ಪಸ್. ಏನಾಗುತ್ತೆ, ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಕಳೆದು ಹೋಗಿರ್ತೈತಿ, ಆ ಟೈಮ್ದಾಗ ಏನೈತಲ್ಲ, ನಿಮ್ಮ ಫೋನ್ ಒಳಗೆ ನೀವು ಲಾಕ್ ಇಟ್ಕೋಬಹುದು. ಯಾವುದೇ ರೀತಿ ಹಣದು ಜಾಸ್ತಿ ಹಣ ಇತ್ತಂದ್ರೆ ಲಾಕ್ ಇಟ್ಕೊಂಡ್ರಿ ಅಂದ್ರೆ ಅದು ಯಾರು ತೆಕ್ಕೊಳ್ಳೋಕೆ ಬರೋದಿಲ್ಲ. ಇನ್ನೂ ಒಂದೇನೈತಲ್ಲ, ನಿಮ್ದು ಒಂದು ವೇಳೆ ಲಾಕ್ ಆಗಿತ್ತಂದ್ರೆ ಬಯೋಮೆಟ್ರಿಕ್ ಕೊಟ್ಬಿಟ್ಟು ಯಾರು ನಿಮ್ದು ರೊಕ್ಕ ತೊಗೊಳಲ್ಲ. ಇವಾಗ ಲಾಕ್ ಆಗಿದ್ದನ್ನು ಯಾವ ರೀತಿ ನಮ್ಮ ಫೋನಿನ ಮುಖಾಂತರ ಏನೈತಲ್ಲ ನಾವು ತೆಗಿಬೋದು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳಿಸ್ಲಿಕ್ಕತ್ತೀನಿ. ಈ ವಿಡಿಯೋ ಏನೈತಲ್ಲ ಸ್ಕಿಪ್ ಮಾಡಾರ್ದ ನೋಡ್ರಿ. ಬನ್ನಿರಿ, ನಿಮ್ಮ ಫೋನಿಂದ ಒಳಗೇನೈತಲ್ಲ ಕ್ರೋಮ್ ಬ್ರೌಸರ್ ಇರತ್ತಲ್ಲ, ಕ್ರೋಮ್ ಬ್ರೌಸರ್ಗೆ ಸರ್ಚ್ ಮಾಡಿರಿ. ಕ್ರೋಮ್ ಬ್ರೌಸರ್ಗೆ ಹೋಗಿದ್ದೆ ನೋಡ್ರಿ. ಇಲ್ಲಿ ಕ್ರೋಮ್ ಬ್ರೌಸರ್ ಒಳಗೆ UIDAI ಅಂತ ಟೈಪ್ ಮಾಡಿರಿ. ಫಸ್ಟ್ ವೆಬ್ಸೈಟ್ ಬರ್ತೈತಲ್ಲ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ 3 ಡಾಟೆಡ್ ಲೈನ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಮೈ ಆಧಾರ್ ಅಂತ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಯುವರ್ ಆಧಾರ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಸ್ಟೇಟಸ್ ಚೆಕ್ ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಬಿಟ್ಟು 3rd ಲೈನ್ ಬರ್ತೈತಿ ನೋಡ್ರಿ, ಅಪ್ಡೇಟ್ಸ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತೈತಲ್ಲ 3ನೇ ಲೈನು ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಅಂದರೆ ನಿಮ್ಮ ಹತ್ರ ಇಲ್ಲಿ ಒಂದು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ರಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ತೈತಿಲ್ಲ, ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಹಾಗೆ ಇಲ್ಲಿ ಕ್ಯಾಪ್ಚರ್ ಹಾಕಬೇಕು. ಕ್ಯಾಪ್ಚರ್ ಹಾಕಿ ಎಂಟರ್ ಕೊಟ್ಟರೆ ಇಲ್ಲಿ ಎಂಟರ್ OTP ಅಂತ ಬರ್ತೈತಿ. ಅಂದರೆ ನಿಮ್ದು ಆಧಾರ್ ಕಾರ್ಡ್ಗೆ OTP ಬರ್ತೈತಿ. ಆ OTP ಹಾಕಬೇಕು. ಹಾಕಿ ಲಾಗಿನ್ ಅಂತ ಕೊಡಬೇಕು. ಕೊಟ್ಟ ನಂತರ ಈ ರೀತಿ ಬರ್ತೈತಿ. ಇಲ್ಲಿ ನೋಡ್ರಿ,